ಚೈತ್ರ ಅವ್ರದ್ದು ಈ ಜರ್ನಿ ಏನಿದೆ ಬಿಗ್ ಬಾಸ್ ಜರ್ನಿನ 2 ಪಾರ್ಟ್ ಮಾಡ್ಬೋದಾ ಅಂತ. ಒಂದು ಬಿಫೋರ್ ರಜತ್, ಇನ್ನೊಂದು ಆಫ್ಟರ್ ರಜತ್. ಅಂದ್ರೆ ಚೈತ್ರ ಅವ್ರು ಸ್ಟಾರ್ಟಿಂಗ್ ಅಲ್ಲೆಲ್ಲ 1 ಮಾತಾಡಿದ್ರೆ 10 ಮಾತಾಡೋರು, ಅಂದ್ರೆ ಎದುರುಗಡೆ ಅವ್ರಿಗೆ ಮಾತಾಡಕ್ ಅವಕಾಶನೇ ಕೊಡ್ತಿರ್ಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಹೆಂಗಾಯ್ತು ಅಂದ್ರೆ ರಜತ್ ಏನ್ ಮಾತಾಡ್ತಿದ್ರೆ ಅಯ್ಯೋ ಇವ್ರದ್ದು ಒಳ್ಳೆ ಅನ್ನೋ ಲೆವೆಲಿಗೆ ಆಗ್ಬಿಟ್ರು. ಏನಕ್ಕೆ ಅದು ಅಂದ್ರೆ ನೀವು ಒಪ್ಕೊಂತೀರಾ ಅದು ಬಿಫೋರ್ ರಜತ್ ಆಫ್ಟರ್ ರಜತ್ ಏನಾದ್ರು ಚೇಂಜಸ್ ಚೈತ್ರನಲ್ಲಿ ಅದು ಒಂದ್ ಜರ್ನಿಯಲ್ಲಿ 2 ಪಾರ್ಟ್ ಇದೆ ಅಂತ? ಇಲ್ಲ, ಯಾಕೆ ನಂಗೆ ಅದು ಹಂಗೆ ಅನ್ಸ್ಲಿಲ್ಲ. ಯಾಕೆಂದ್ರೆ ನಾನು ಒಳಗಡೆ ಸಹಜವಾಗಿ ತಗೊಂಡೆ. ಯಾಕಂದ್ರೆ ರಜತ್ಗಿಂತ ಜಾಸ್ತಿ ನಂಗೆ ಮಂಜಣ್ಣ ಮತ್ತು ವಿಕ್ರಮಣ್ಣ ಕಾಲು ಎಳೆಯೋರು. ಬಟ್ ಅದು ಎಲ್ಲ ಒಂದ್ ಕಡೆ ಅವ್ರ ಜೊತೆಗೆ ನಂಗೊಂದು ಬೇರೆ ಒಂದು ಕ್ಲೋಸ್ ಕನೆಕ್ಷನ್ ಇತ್ತು. ತುಂಬಾ ದಿನದಿಂದ ಇದ್ವಿ. ವೈಯಕ್ತಿಕವಾಗಿ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿತ್ತು. ತ್ರಿವಿಕ್ರಮಣ್ಣ ಹೊರಗಡೆ ಇರ್ಬೇಕಾದ್ರೆ ನನ್ನ ಭಾಷಣಗಳನ್ನು ಕೇಳ್ತಿದ್ರು. ಅವ್ರು ಹೇಳಿದ್ರು ನಾನು ನಿಮ್ಮ ಅಭಿಮಾನಿ ಆಗಿದೆ ನಿಮ್ಮ ಭಾಷಣದ್ದು ಅಂತೆಲ್ಲ. ಸೊ ಹಂಗಾಗಿ ಅವ್ರ ಜೊತೆ ಕ್ಲೋಸ್ ಕನೆಕ್ಷನ್ ಇತ್ತು. ಅವ್ರೇನಾದ್ರು ಒಂದು ಕಾಲು ಎಳೆಯೋ ತಮಾಷೆ ಮಾಡಿದ್ರೆ ನಾನು ಸೀರಿಯಸ್ ಆಗ್ತಿದ್ದೆ, ಬೈತಿದ್ದೆ, ಹಾಗೆಲ್ಲ ಮಾಡ್ತಿದ್ದೆ. ಬಟ್ ರಜತ್ ನನಗೆ ವೈಬ್ ಮ್ಯಾಚ್ ಆಗ್ತಿರ್ಲಿಲ್ಲ ರಜತ್ ಜೊತೆ. ನಾನು ಅದನ್ನೇ ಹೇಳ್ತಿದ್ದೆ, ನನಗೆ ಅಣ್ಣ ಅನ್ನೋ ಫೀಲಿಂಗ್ ಏನ್ ಮನೆಯಲ್ಲಿ ಅಣ್ಣ ತಂಗಿ ಜಗಳ ಮಾಡ್ತೀವಿ ಆ ತರದ್ ನಂಗೇನ್ ಫೀಲ್ ಬರ್ತಿರ್ಲಿಲ್ಲ ರಜತ್ ಜೊತೆಗೆ. ಏನ್ ಇರಿಟೇಷನ್ ಅಪ್ಪ ಅಂತ ಅನ್ಸೋದು ನಂಗೆ ಯಾವಾಗ್ಲೂ. ಅದನ್ನೇ ನಾನು ಹೊರಗೆ ವೈರಲ್ ಆಗಿರೋದೇ ಅದೇ ತರ. ಅಂದ್ರೆ ಮನೆಯಲ್ಲಿ ಅಣ್ಣ ತಂಗಿ ಇವಾಗ ಸ್ಪೆಷಲಿ ಅವ್ರು ಒಂದ್ ಹೇಳ್ತಾರೆ ನೋಡಿ, ನಿಮ್ಗೆ ಬಟ್ಟೆ ವಾಶ್ ಮಾಡೋದು ಏನ್ ಡೋರ್ ಓಪನ್ ಇಟ್ಕೊಂಡು ವಾಶ್ ಮಾಡ್ತಾ ಇದ್ದೆ ಬಟ್ಟೆನ ನೀನು ಅಂತ. ಅಂದ್ರೆ ಮನೆಯಲ್ಲಿ ಯೂಶಲಿ ಅಪ್ಪ ಅಮ್ಮನ ಕಾಣಿಸ್ತಿ ಅಂತ ತಂಗಿ ಹಂಗೆ ಮಾಡ್ತಾಳೆ. ಈ ತರ ಎಲ್ಲ ಸಿಕ್ಕಾಪಟ್ಟೆ ವೈರಲ್. ಅಂದ್ರೆ ನಮಗೆ ಯಾವ್ದು ಹಾಕ್ತಾರೆ ಅಂತ ಗೊತ್ತಾಗ್ತಿರ್ಲಿಲ್ವಲ್ಲ, ಹಂಗಾಗಿ ಅದು ಯಾವ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಗೊತ್ತಿರ್ತಿರ್ಲಿಲ್ಲ. ರಜತ್ ಹೊರಗಡೆ ಬಂದಾಗ್ಲೇ ನಂಗೆ ಅನ್ಸಿದ್ದು ಇದು ಹಿಂಗೆಲ್ಲ ಆಗಿದೆ ಅನ್ನೋದು ನಂಗೆ ಆಗ್ಲೇ ಗೊತ್ತಾಗಿದ್ದು. ನಾನು ಫಸ್ಟ್ ತುಂಬಾ ಇರಿಟೇಷನ್ ಆಗ್ತಿದೆ, ಜಗಳಕ್ಕೆ ನಿಲ್ತಿದ್ದೆ. ಫಸ್ಟ್ 1-2 ದಿನ ತುಂಬಾ ಜಗಳಕ್ಕೆ ನಿಂತೆ. ಆಮೇಲೆ ಅನಿಸ್ತು ಈ ಮನುಷ್ಯ ಮಾತಾಡಿ ಬಾಯ್ ಕೊಟ್ಟು ಪ್ರಯೋಜನನೇ ಇಲ್ಲ, ಬಿಟಕಣ ಅತ್ಲಾಗೆ ಸುಮ್ಮನೆ. ಚೈತ್ರನಿಗೆ ಹಂಗ ಅನ್ಸಿದೆ ಅಂದ್ರೆ, ಚೈತ್ರನಿಗೆ ವಾದ ಮಾಡಬಾರ್ದು ಅನ್ಸಿದೆ ಅಂದ್ರೆ ರಜತ್ ಇನ್ ಯಾವ ಲೆವೆಲ್ ಹಾವಳಿ ಅಂದ್ರೆ ಅವರು ವಾದಕ್ಕೆ ನಿಲ್ತಿರ್ಲಿಲ್ಲ. ನೀವೇನಂದ್ರು ಹಾ ಸರಿ ಬಾಸ್, ನೀವ್ ಹೇಳಿದ್ದೆ ಸರಿ ಬಾಸ್, ನೀವು ಸರಿ ಇಲ್ಲ ಅಂದ್ರೆ ನಾನು ವಾದ ಮಾಡ್ಬೋದು, ನೀವು ಸರಿ ಇದೆ ಅಂದ್ರೆ ಹಿಂಗ್ ವಾದ ಮಾಡ. ನಿಮ್ಗೆ ಅವ್ರ ಬಾಸ್ ಅಂದಾಗ ನಿಮ್ಗೆ ಏನ್ ಖುಷಿ ಆಗ್ತಿತ್ತ ಇಲ್ಲ ಅಂತಿತ್ತು, ಕಾಲ್ ಹೇಳ್ದಂಗ ಆಗ್ತದೆ. ನಾನು ಅದಕ್ಕೆ ನಾಮಿನೇಟ್ ಬೇರೆ ಮಾಡಿದ್ನಲ್ಲ, ನೀವು ಬಾಸ್ ಅಂತ ಕರೆಯೋದು ನಂಗೆ ಇಷ್ಟ ಇಲ್ಲ ಅಂತ. ಆಮೇಲೆ ನಾನು ಅವರು ಕುತ್ಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತೀವಿ, ನೀವು ಬರೀ ಬಾಸ್ ಅನ್ನಂಗಿಲ್ಲ, ಅಕ್ಕ ಅಂತ ಸೇರಿಸ್ಬೇಕು ಇಲ್ಲ ತಂಗಿ ಅಂತ ಸೇರಿಸ್ಬೇಕು. ಓಕೆ ಅಕ್ಕ ಬಾಸ್ ಅಂತ ಕರಿತೀನಿ. ಆ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಮೇಲೆ ಓಕೆ ಅತ್ಲ ಕರ್ಕೊಳ್ಳಿ ಅನ್ನೋ ತರ ಆಯ್ತು.